ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಇವಾಗ ನಾನು ಏನು ಮಾಡಾಕತ್ತೀನಿ ಅಂದ್ರೆ ಡ್ರಾಯಿಂಗ್ ಶೀಟ್ ಪೇಪರ್ ತೊಗೊಂಡು ಒಂದು ಬಟರ್ಫ್ಲೈ ಕ್ರಾಫ್ಟ್ ಮಾಡಾಕತ್ತೀನಿ ರೀ. ಬಟರ್ಫ್ಲೈ ಕ್ರಾಫ್ಟ್ ಎದಕ್ಕೆ ಮಾಡಾಕತ್ತೀನಿ ಅಂತಂದ್ರೆ ಅದರೊಳಗೆ ಏನಾದರೂ ಅಕ್ಷರ ಬರೆದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ಬಟರ್ಫ್ಲೈ ಅಂತ ಇಷ್ಟಪಟ್ಟು ಅದರೊಳಗಿನ ಅಕ್ಷರಗಳು ಕಲಿತಾವಂತ ತಿಳ್ಕೊಂಡು ನಾನು ಬಟರ್ಫ್ಲೈ ಎಲ್ಲ ಚಿತ್ರ ತೆಗೆದು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ್. ಪಿಂಕ್ ಕಲರ್ ಡ್ರಾಯಿಂಗ್ ಶೀಟಲ್ಲಿ ಎಲ್ಲ ಚಿತ್ರ ತೆಗ್ದೀನಿ ರೀ ಸಿಸ್ಕಡ್ಲೆ. ಈಗ ನೋಡಿರಿ ಕತ್ರಿಲೆಲ್ಲ ಕಟ್ ಮಾಡ್ಕೊಳತ್ತೀನಿ. ಸ್ಕೂಲ್ ಒಳಗೆ ಮಾಡತ್ತೀನಿ ರೀ ನಾನಿದು. ಸ್ಕೂಲಿಗೆ ಹೋಗಿ ಬರ್ತೀನಲ್ರಿ, ಸ್ಕೂಲ್ನಾಗ ಕೆಲಸ ಮಾಡ್ತೀನಲ್ರಿ ಗೆಸ್ಟ್ ಟೀಚರಾಗಿ. ಅದಕ್ಕೆ ಸ್ಕೂಲ್ನೊಳಗೆ ಕಟ್ ಮಾಡಾಕತ್ತೀನಿ ನಾನಿದು. ಮಕ್ಕಳಿಗೆಲ್ಲ ಆಜು ಬಾಜು ಹೆಂಗೆ ಬರ್ತಾವೋ ಹಂಗೆ ಬರೀರಿ ಅಂತ ಅವರಿಗೆ ಹೇಳಿದ್ದೀನಿ ರೀ. ಅಲ್ಲೇ ಅವ್ರಿಗೆ ಕಟ್ ಮಾಡಕ್ಕೆ ಹೇಳಿಲ್ಲ, ಬರಲಿಕ್ಕೆ ಹೇಳಿದ್ದೀನಿ. ಕತ್ರಿ ಸ್ವಲ್ಪ ಟೈಟ್ ಅದ, ಹಿಂಗಾಗಿ ಸ್ಲೋ ಆಗಿ ಕಟ್ ಆಗ್ಲತ್ತದದು. ಆದರೂ ಮಸ್ತ್ ಬಟರ್ಫ್ಲೈ ಆಗ್ತದೆ ನೋಡ್ರಿ. ಅದರೊಳಗೆ ಅಕ್ಷರಗಳು ಬರೆದ್ರೆ ಮಕ್ಕಳು ಇಷ್ಟಪಟ್ಟು ಕಲಿತಾರೆ ಅಂತ ತಿಳ್ಕೊಂಡು ಬಟರ್ಫ್ಲೈ ಚಿತ್ರ ತೆಗೆದು ಕಟ್ ಮಾಡ್ಕೊಳತ್ತೀನಿ. ಕಟ್ ಆಗ್ತದೆ ನೋಡ್ರಿ. ಇವಾಗ ಅಲ್ಲಿ ನೋಡ್ರಿ ನಮ್ಮ ಖುಷಿ ಡ್ರಾಯಿಂಗ್ ಶೀಟ್ ಮ್ಯಾಗ ಇದು ಏನೋ ವೆಜಿಟೇಬಲು ಏನೋ ಆ್ಯನಿಮಲ್ಸು ಹೇಳಿದ್ದೀನಿ, ಬರೆಯಾಗತ್ತಾಳ್ರಿ ಅವಳು ಕೂಡ. ಪಾರ್ಟ್ಸ್ ಆಫ್ ಬಾಡಿ ಹೇಳಿರ್ಬೋದು ಮೋಸ್ಟ್ಲಿ. ಇದು ಒಂದು ಸ್ವಲ್ಪ ಕೊಂಚ ಡ್ರಾಯಿಂಗ್ ಮಾಡಿರೋದ್ರಿಂದ ಅದು ಹಾಗೆ ಕಟ್ ಮಾಡ್ಕೋಬೇಕಾಗ್ತದೆ. ಸ್ಪೈಡಾಗಿ ಕಟ್ ಮಾಡ್ಕೊಂಡ್ರೆ ಅದೇನೋ ಅದು ಯಾವ ರೀತಿ ತೆಗ್ದೀವಿ ಆ ರೀತಿ ಬರೋಂಗಿಲ್ಲ ಅದು. ಹುಡುಗರು ಸಪೋರ್ಟ್ ಮಾಡ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ. ನಾವು ಖುಷಿಗೆ ಪಾರ್ಟ್ಸ್ ಆಫ್ ಬಾಡಿ ಹೇಳಿದ್ದೀನಿ, ಅವಳೇ ಅದೇ ಬರ್ಲಿಕ್ಕತ್ತಾಳ ಅವಳು. ಇಷ್ಟೆಲ್ಲ ಕಟ್ಟಾಗ್ಯದ, ಸ್ವಲ್ಪ ಉಳ್ದೈತ್ರಿ ಇವಾಗ. ಸಾನು ಹೆಂಗಲ್ಲತ್ತ ಬಟರ್ಫ್ಲೈ? ಹಾಂ ಸಾನು, ಚಂದಾಗಿಲ್ಲ ತಂಗಿ? ಸಾನು ಮರಿ ಬಂದದ್ದು ನೋಡ್ರಿ ದಂಡಿಗೆ ಕಟ್ ಮಾಡೋದು. ಸ್ವಲ್ಪ ಉಳ್ದ ನೋಡ್ರಿ, ಈಗ ಎಲ್ಲ ಕಟ್ ಆಗ್ಬಿಟ್ಟದ. ಈಗ ಅಲ್ಲಿ ಹುಡುಗರಿಗೆ ಬರ್ಲಿಕ್ಕೆ ಹೇಳಿದ್ದೀನಿ ರೀ. ಸೈಡಿಗೆ ಅವರು ಏನೋ ಬರೆಯಾಕತ್ತಾರು.
ಫೈನಲಿ ಕಟ್ ಐತ್ರಿ ಬಟರ್ಫ್ಲೈ. ಖುಷಿ ಬರ್ದಾಳ ನೋಡ್ರಿ, ಇಲ್ಲಿ ತೋರಿಸ್ಲಿಕತ್ತಾಳ. ಕರಡೆ ಏನ ಬಟರ್ಫ್ಲೈ ಕಟ್ ಆಯ್ತು ನೋಡ್ರಿ. ಇವಾಗ ಹೆಂಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಫೈನಲಿ ಬಟರ್ಫ್ಲೈ ಕಟ್ ಮಾಡಿದೆ ನೋಡ್ರಿ. ಮಸ್ತ್ ಐತೆ ನೋಡ್ರಿ. ಬಟರ್ಫ್ಲೈ ಅಂತ ತೆಗ್ಯೋದಂದ್ರೆ ಭಾಳ ಇಷ್ಟ ನಂಗೆ, ಚಿಟ್ಟೆ ತೆಗ್ಯೋದಂದ್ರೆ. ಅದಕ್ಕೆ ಸ್ಕೆಚ್ ಪೆನ್ಲೇ ಬಾರ್ಡರ್ ಹಾಕಾಕತ್ತೀನಿ ನೋಡ್ರಿ ಬಟರ್ಫ್ಲೈಗೆ. ಬಟರ್ಫ್ಲೈ ಚಿಟ್ಟೆ ಅಲ್ಲಿ ನಮ್ಮ ಖುಷಿ ಹಾಗೆ ಪರ್ಸ ಬಾಡಿ ಬರೆಯಾಕತ್ತಾಳ. ಅವಳು ಕೂಡ ಡ್ರಾಯಿಂಗ್ ಶೀಟ್ ಮೇಲೆ. ನಾನು ಈ ಕಡೆ ಬಟರ್ಫ್ಲೈ ತೆಗ್ದಿದ್ದೀನಿ ರೀ, ಅದಕ್ಕೆಲ್ಲ ಸ್ಕೆಚ್ಲೇ ಬಾರ್ಡರ್ ಹಾಕಾಕತ್ತೀನಿ ನೋಡ್ರಿ. ಚಿಟ್ಟೆಗೆಲ್ಲ ಸೈಡಿಗೆ ಈ ಥರ ಪಂಕಕ್ಕೆ ಇರ್ತಾವಲ್ರಿ, ಗೆರಿ ಆ ಥರ ಮಾಡ್ಕೊಂಡಿದ್ದೀನಿ. ಅದ್ರೊಳಗೆ ಕಲರ್ಸ್ ನೇಮ್ ಬರ್ಲಿಕತ್ತೀನಿ ನೋಡ್ರಿ. ರೆಡ್ ಅಂದರೆ ಕೆಂಪು. ಯಾವ್ಯಾವ ಸ್ಕೆಚ್ ಪೆನ್ ಸಿಗ್ತಾವ ಅದೇ ಕಲರ್ ಸಿಕ್ಕರೆ ಅದೇ ಕಲರೇ ಬರಿತೀನಿ. ಮಕ್ಳಿಗೆ ಜಲ್ದಿ ನೆನ್ಪುಳಿತಾವ್ರಿ. ಹೀಗಾಗಿ ರೆಡ್ ಅಂದರೆ ಕೆಂಪು ಕಲರೇ ಬರ್ತೀನಿ. ಯೆಲ್ಲೋ ಹಳದಿ ಕಲರೇ ಬರೆಯತ್ತೀನಿ. ಇಲ್ಲಿ ಬ್ಲೂ ನೀಲಿ ಕಲರೇ ಬರ್ಲಿಕತ್ತೀನಿ ರೀ ಫ್ರೆಂಡ್ಸ. ಈ ಥರ ಯಾವುದೇ ಒಂದು ಪ್ರಾಣಿ ಪಕ್ಷಿ ಏನೇ ತೆಗೆದು ಅದ್ರ ಮ್ಯಾಗ ಈ ಥರ ಬರೆದ್ರೆ ಮಕ್ಕಳು ಜಲ್ದಿ ನೆನ್ಪಿಟ್ಕೋತಾರ್ರಿ. ಹಾಗಾಗಿ ನಾನು ಬಟರ್ಫ್ಲೈ ತೆಗೆದು ಸ್ಕೆಚ್ ಪೆನ್ಲೆ ಎಲ್ಲ ಅದ್ರ ಬರೆಯತ್ತೀನಿ ನೋಡ್ರಿ. ಸಫ್ರಾನ್ ಕಲರ್ ಕೇಸರಿ ಆರೆಂಜ್ ಕಿತ್ತಳೆ ಆರೆಂಜ್ ಅದು ಚೆನ್ನಾಗಿ ಸೋನು. ಅದು ಅಲ್ಲ, ಮತ್ತೊಂದು ಅಕ್ಕಿ ಸಣ್ಣ ಹಾಕಿತ್ತು. ಕಲಿಕಾ ಹಬ್ಬಕ್ಕೆ ಅಕ್ಕಿ ಸಣ್ಣ ಹಾಕಿತ್ತು. ಇವು ದೊಡ್ಡದು ಒಂದೇ ಮಾಡೀನಿ. ಅದ್ರ ಮ್ಯಾಗೆ ನೋಡಿ ಕಲರ್ಸ್ ನೇಮ್ ಬರೆಯಾಕತ್ತೀನಿ. ಇದ್ರ ಮ್ಯಾಗ ಏನು ಬರ್ದೀನಿ ಯಾರು ಹೇಳ್ತೀರಿ? ಕಲರ್ಸ್ ನೇಮ್ ಅದೇ ಯಾವ? ಕೆಂಪು, ಹಳದಿ, ಹಸಿರು, ನೀಲಿ, ತಿಳಿ ಹಸಿರು, ಕೇಸರಿ, ಪಿಂಕ್, ಗುಲಾಬಿ, ನೀಲಿ, ಕರಿ ಬರ್ದೇ ಇಲ್ಲ ಏನ. ಹಳದಿ, ಪಿಂಕ್ ಬರ್ದೆ, ಬ್ಲೂ ಬರೆಯಾಕತ್ತೀನಿ. ನೀಲಿ ಬ್ಲೂ ಅಂದ್ರೆ ನೀಲಿ. ಹಸಿರು, ಗಡದ ಹಸಿರ, ಗಡಕ್ಕೆ ಗಿಡದ ಬಿಳಿ, ಕೆಂಪು ಇನ್ನ ಬರ್ದಿಲ್ಲ. ನಾ ಬರ್ಲಿಕತ್ತೀನಿ. ಬಿಳಿ ಕಲರ್ ಇಲ್ಲ ನೋಡಿ. ಇಲ್ಲಿ ಆಯ್ತು ನಾವು ಬ್ಲ್ಯಾಕ್, ಕಪ್ಪು, ರೆಡ್, ಕೆಂಪು ರಿಪೀಟ್ ಬರ್ದೀನಿ. ಯಾಕಂದ್ರೆ ನೆನಪುಳಿಲಿ ಅಂತ ತಿಳ್ಕೊಂಡು. ನಮ್ಮ ಬಟರ್ಫ್ಲೈ ಹೆಂಗಾಗ್ಯದ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರಿ.